Hello everyone, welcome to Sanmarga classes. ಮೊದಲನೇ ಪ್ರಶ್ನೆ, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಎಂಬಂತಹ ಚಾಪ್ಟರ್ನಿಂದ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದಂತಹ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದಂತಹ ಸ್ಥಳ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಬೆಂಗಳೂರು ನಗರ, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಗದಗ ಜಿಲ್ಲೆ ಕಣಗಿನಹಾಳ ಮತ್ತು ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಗದಗ ಜಿಲ್ಲೆಯ ಕಣಗಿನಹಾಳ. ಓಕೆನಾ? ಸೊ ಭಾರತದಲ್ಲಿ ಸಹಕಾರಿ ಸಂಘಗಳ ಕಾಯ್ದೆಯನ್ನ ಜಾರಿಗೆ ತರುವುದರ ಮೂಲಕ 1904ರಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾದವು. ಯಾವಾಗ? ಭಾರತದಲ್ಲಿ 1904ರಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾದವು. ಓಕೆ, ಸೊ ಇವುಗಳ ನೋಂದಣಿ ಪ್ರಾರಂಭವಾಗಿದ್ದು 1912ರಲ್ಲಿ. ಓಕೆನಾ? 1912ರಲ್ಲಿ ಇವುಗಳ ನೋಂದಣಿ ಪ್ರಾರಂಭ ಆಗತ್ತೆ. ಓಕೆ, ಕಡ್ಡಾಯ ಮಾಡ್ತಾರೆ ನೋಂದಣಿ ಮಾಡುತ್ತಾನೆ. ಸೊ ಕರ್ನಾಟಕದ ಮೊಟ್ಟ ಮೊದಲ ಸಹಕಾರಿ ಸಂಘವು ಗದಗ ಜಿಲ್ಲೆಯ ಗದಗ್ ತಾಲೂಕಿನ ಕಣಗಿನಹಾಳ ಎಂಬಲ್ಲಿ ಪ್ರಾರಂಭ ಆಯಿತು. ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘವು 1905ರಲ್ಲಿ ಸ್ಥಾಪನೆಯಾಗುತ್ತದೆ. ಓಕೆನಾ? ಧಾರವಾಡ ಜಿಲ್ಲೆ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ದರಿಂದ ಅದನ್ನ ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ. ಸೊ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಸಹಕಾರಿ ಸಂಘ ಸ್ಥಾಪನೆಯಾಗಿದೆ ಗದಗ ಜಿಲ್ಲೆಯ ಕಣಗಿನಹಾಳ. ಓಕೆ, ಥ್ಯಾಂಕ್ ಯು.